ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಿಶ್ಚ ರಾಹು ಕೇತುವೇ ನಮಃ. ಓಂ ನಮೋ ಶ್ರೀ ಗುರುಭ್ಯೋ ನಮಃ. ಅಮ್ಮಿ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಬದ್ರೀ ನಾರಾಯಣ. ಓಂ ನಮೋ ಶ್ರೀ ಭಗವತಿ ದೇವಿಯೇ ನಮಃ. ಪ್ರೀತಿಯ ವೀಕ್ಷಕರೇ ನಮಸ್ತೆ. ಈ ಸಂಚಿಕೆಯಲ್ಲಿ ಮುಹೂರ್ತಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ಮುಹೂರ್ತಕ್ಕೆ ಪ್ರಾಮುಖ್ಯತೆ ಕೊಡಲೇಬೇಕು. ನಮ್ಮ ಜೀವನದಲ್ಲಿ ಪ್ರಮುಖವಾಗಿ ವ್ಯವಹಾರ ಆರಂಭಿಸುವಾಗ, ಮದುವೆ ಮಾಡಿಕೊಳ್ಳುವಾಗ ಮತ್ತು ಗೃಹ ಪ್ರವೇಶ ಮಾಡಿಕೊಳ್ಳುವಾಗ, ಉಪನಯನ ಮಾಡಿಕೊಳ್ಳುವಾಗ ನಾವು ಒಳ್ಳೆಯ ಮುಹೂರ್ತ ನೋಡಿ ಮಾಡಿಕೊಳ್ಳಬೇಕಾಗುತ್ತದೆ. ಮುಖ್ಯವಾಗಿ ದೊಡ್ಡ ವ್ಯವಹಾರ ಮೊದಲಿಗೆ ಮಾಡುವಾಗ, ಜೀವನದಲ್ಲಿ ಮೊದಲ ಬಾರಿಗೆ ಗೃಹ ಪ್ರವೇಶ ಮಾಡುವಾಗ, ಉತ್ತರಾಯಣ ಪುಣ್ಯಕಾಲದಲ್ಲಿ ಕಾದು ಮಾಡಿಸಿಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ. ಮೊದಲಿಗೆ ಒಂದು ದಿನಕ್ಕೆ 30 ಮುಹೂರ್ತಗಳಿವೆ. ಅದರಲ್ಲಿ ಎಲ್ಲವೂ ಒಳ್ಳೆಯ ಮುಹೂರ್ತಗಳಾಗಿರುವುದಿಲ್ಲ, ಅದರಲ್ಲಿ ಕೆಟ್ಟ ಮುಹೂರ್ತಗಳೂ ಇರುತ್ತದೆ. ನಾವು ಒಳ್ಳೆಯ ಮುಹೂರ್ತವನ್ನು ಆಯ್ದುಕೊಳ್ಳಬೇಕು. ಮುಹೂರ್ತ ನಿರ್ಧರಿಸುವ ಮೊದಲು ಪಂಚಾಂಗವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಮೊದಲಿಗೆ ವಾರದಲ್ಲಿ ಮಂಗಳವಾರ, ಶನಿವಾರ ಮತ್ತು ಭಾನುವಾರ ನಿಷಿದ್ಧವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭಾನುವಾರ ರಜೆ ಇರುವುದರಿಂದ ಯೋಗ ಕರಣಗಳನ್ನು ಹಾಗೂ ನಕ್ಷತ್ರಗಳನ್ನು ನೋಡಿಕೊಂಡು ಭಾನುವಾರ ಒಳ್ಳೆಯ ಮುಹೂರ್ತವನ್ನು ಇಟ್ಟುಕೊಡುತ್ತಿದ್ದಾರೆ. ಎರಡನೆಯದು ತಿಥಿ. ಕೃಷ್ಣ ಪಕ್ಷದ 15 ತಿಥಿಗಳು, ಶುಕ್ಲ ಪಕ್ಷದ 15 ತಿಥಿಗಳಲ್ಲಿ ಇದರಲ್ಲಿ ಶುಕ್ಲ ಪಕ್ಷದ ಪಂಚಮಿ, ಸಪ್ತಮಿ, ದಶಮಿ, ಏಕಾದಶಿ, ದ್ವಾದಶಿ ಮತ್ತು ತ್ರಯೋದಶಿ, ಚತುರ್ದಶಿ. ಕೃಷ್ಣ ಪಕ್ಷದ ದ್ವಿತೀಯ, ತೃತೀಯ ಮತ್ತು ಪಂಚಮಿಯಲ್ಲಿ ಒಳ್ಳೆಯ ಮುಹೂರ್ತ ಕೊಡ್ಬೋದು. ಹಾಗೆಯೇ ಮೂರನೇ ಭಾಗ ನಕ್ಷತ್ರದಲ್ಲಿ 27 ನಕ್ಷತ್ರಗಳಿವೆ. ಶುಭ ಕಾರ್ಯಕ್ಕೆ ಆಗದಿರುವ ನಕ್ಷತ್ರಗಳೆಂದರೆ ಭರಣಿ, ಕೃತಿಕ, ಆಶ್ಲೇಷ, ಹುಬ್ಬ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ ಮತ್ತು ಪೂರ್ವಭಾದ್ರ. ಇದಲ್ಲದೆ ನಮ್ಮ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ 3, 5 ಮತ್ತು 7ನೇ ನಕ್ಷತ್ರದಲ್ಲಿ ಮುಹೂರ್ತ ಇಡಬಾರದು. ನಾಲ್ಕನೆಯದು ಯೋಗ. ಯಾವ ರೀತಿ 27 ನಕ್ಷತ್ರಗಳಿವೆ, ಅದೇ ರೀತಿ 27 ಯೋಗಗಳಿವೆ. ಸೂರ್ಯನಿಂದ ಚಂದ್ರ ಇರುವ ದೂರಕ್ಕೆ ಯೋಗ ಎನ್ನುತ್ತಾರೆ. ಅತಿಗಂಡ ಯೋಗ, ಧೃತಿ ಯೋಗ, ಶೂಲಯೋಗ, ಗಂಡ ಯೋಗ, ವ್ಯಾಘಾತ ಯೋಗ, ವ್ರತಿಪಾತ ಯೋಗ ಮತ್ತು ವೈದ್ರತಿ ಯೋಗದಲ್ಲಿ ಮುಹೂರ್ತ ಇಡಬಾರದು. ಐದನೆಯದು ಕರ್ಣ. ತಿಥಿಯ ಅರ್ಧ ಭಾಗವು ಕರ್ಣವಾಗಿರುತ್ತದೆ. ಒಟ್ಟು 11 ಕರ್ಣಗಳಿವೆ. ಅದರಲ್ಲಿ ಭದ್ರಕರ್ಣ ಮುಹೂರ್ತಕ್ಕೆ ನಿಷಿದ್ಧವಾಗಿದೆ. ಈ ಎಲ್ಲ ಯೋಗಗಳನ್ನು ಒಂದು ಶುಭ ಲಗ್ನದಲ್ಲಿ ಬರಬೇಕಾಗುತ್ತದೆ. ಒಂದು ದಿನಕ್ಕೆ 12 ಲಗ್ನಗಳಿರುತ್ತದೆ. ಸೂರ್ಯನ ಕಿರಣ ಸೂರ್ಯ ಇರುವ ರಾಶಿಗೆ ಮೊದಲ ಲಗ್ನವಾಗಿರುತ್ತದೆ. ಒಂದು ಲಗ್ನ ಸುಮಾರು 2 ಗಂಟೆಗಳ ಕಾಲ ಇರುತ್ತದೆ. ನಮ್ಮ ರಾಶಿ ಮತ್ತು ಲಗ್ನಕ್ಕೆ ಯೋಗ ಮತ್ತು ಲಾಭವಿರುವ ಲಗ್ನದಲ್ಲಿ ಶುಭ ಮುಹೂರ್ತ ಇಡಬೇಕಾಗುತ್ತದೆ. ಲಗ್ನ ಮತ್ತು ಲಗ್ನಾಧಿಪತಿ ಶುದ್ಧವಾಗಿರಬೇಕು. ಚಂದ್ರ ಮತ್ತು ಗುರು ಅಸ್ತಂಗತವಾಗಿರಬಾರದು. 8ನೇ ಭಾವ ಮತ್ತು 12ನೇ ಭಾವ ಪಾಪಗ್ರಹಗಳಿಂದ ಮುಕ್ತವಾಗಿರಬೇಕು. ಇದನ್ನು ನೋಡಿಕೊಂಡು ಒಳ್ಳೆಯ ಮುಹೂರ್ತ ಹುಡುಕಿ ಶುಭ ಕಾರ್ಯ ಮಾಡಿದರೆ ಅಭಿವೃದ್ಧಿ, ಯಶಸ್ಸು, ನೆಮ್ಮದಿ
ಸುಖ ಸಂತೋಷ ಸಿಗೋದರಲ್ಲಿ ಸಂಶಯವಿಲ್ಲ. ವೀಕ್ಷಕರೇ, ಶುಭವಾಗಲಿ. ನಮಸ್ಕಾರಗಳು.